ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೈನೋದ್ಯಮದ ವಿಶ್ಲೇಷಣೆಯನ್ನು ಕಾಣಬಹುದು. ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ 430ರಲ್ಲಿ ವಚನ ಈ ರೀತಿಯಾಗಿದೆ. ಮಾನದ ತೋರಿಯ ಆವಿಂಗೆ, ಕೊಳಗದ ತೋರಿಯ ಕೆಚ್ಚಲು, ತಾಳ ಮರದುದ್ದವೆರಡು ಕೋಡು ನೋಡ, ಅದ ನರಸ ಹೋಗಿ 6 ದಿನ, ಅದು ಕೆಟ್ಟು 3 ದಿನ, ಅಘಟಿತ ಘಟಿತ ಗುಹೇಶ್ವರ, ಅರಸುವ ಬಾರೈ ತಲೆ ಹೊಲದಲ್ಲಿ. ಅಲ್ಲಮ ಪ್ರಭುಗಳ ಕಾಲದಲ್ಲಿ ಈಗಿನಂತೆ ಹೈನೋದ್ಯಮದ ಬೃಹತ್ ಕೈಗಾರಿಕೆ ಇರಲಿಲ್ಲ. ಹಸುವಿನ ಆಕಾರಕ್ಕಿಂತಲೂ ಮಿಗಿಲಾದ ಗಾತ್ರವನ್ನು ಹೊಂದಿರುವ ಕೆಚ್ಚಲು ಬಾರದ ಜರ್ಮನ್ ಜರ್ಸಿಗಳಂತೂ ಇರಲೇ ಇಲ್ಲ. ಆದರೆ ಅಲ್ಲಮ ಪ್ರಭುಗಳು ಇದರ ಮುಂಗಾಣಿಕೆಯ 12ನೆಯ ಶತಮಾನದಲ್ಲೇ ನಮಗೆ ಕೊಟ್ಟಿದ್ದಾರೆ. ಮಾನದ ತೋರಿಯ ಆವಿಂಗೆ, ಕೊಳಗದ ತೋರಿಯ ಕೆಚ್ಚಲು ರೂಪಕವನ್ನು ಮಾನವನ ಮನಸ್ಸಿನ ಆಸೆಯ ಚಿತ್ರಣ ಆಗಿರುವಂತೆಯೇ ಬೃಹತ್ ಉತ್ಪಾದನೆಯ ಔದ್ಯೋಗಿಕ ಕೈಗಾರಿಕೆಗಳಿಂದ ಕೂಡಿದ ಸಾಮಾಜಿಕ ಒಂದು ವ್ಯವಸ್ಥೆಯ ವಿರಾಟ ಸ್ವರೂಪದ ದುರಾಸೆಯ ಪ್ರತೀಕವೂ ಆಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಆಸ್ತಿ, ಕುಟುಂಬ, ರಾಜ್ಯಗಳ ಉಗಮ ವಿಕಾಸದ ಜೊತೆಯಲ್ಲೇ ಹುಟ್ಟುವ ಅಹಂಕಾರ, ಮಮಕಾರಗಳೇ 2 ಕೊಂಬುಗಳಾಗಿ ಪ್ರಕಟವಾಗುತ್ತವೆ. ತಾಳಮರ ದುದ್ದವೆರಡು ಕೋಡು ನೋಡ, ಇದರ ಅನ್ವೇಷಣೆಯ ದಾಹ ಮತ್ತು ಭಂಗದಲ್ಲೇ ನಮ್ಮ ಬದುಕು ನಾಶವಾಗುತ್ತದೆ. ಆಸೆಯ ನಿರಾಕರಣೆಯನ್ನು ಜರ್ಮನ್ ಜೆರ್ಸಿ ಹಸುವಿನ ರೂಪಕದಲ್ಲಿ ಹೇಳಿರುವ ಅಲ್ಲಮ ಪ್ರಭುವಿನ ಆತ್ಮಶ್ರೀ ಸುಸಂಪನ್ನವಾದದ್ದು. ಮಾನ ಎಂದರೆ ಅಳತೆಯ ಒಂದು ಚಿಕ್ಕ ಸಾಧನ, ಕೊಳಗ ಎಂದರೆ ಬೃಹತ್ತಾದ ಪಾಕಪಾತ್ರೆ. ಮಾನದಷ್ಟು ಚಿಕ್ಕದಾದ ಹಸುವಿನ ಕೊಳಗ ಗಾತ್ರದ ಒಂದು ಕೆಚ್ಚಲು, ಇದರ ಒಂದು ಕೊಂಬುಗಳು ತಾಳಮರದಷ್ಟು ಉದ್ದವಾದವು. ಆಧುನಿಕ ನಾಗರಿಕತೆಯ ಒಂದು ಬೃಹತ್ತಾದ ಕೈಗಾರಿಕೆಗಳು ಜಾಗತಿಕ ಉದ್ಯಮಗಳಾಗಿ ಮಾರ್ಪಟ್ಟು ಅಹಂಕಾರ ಮತ್ತು ಮಮಕಾರಗಳೆಂಬ ಅತ್ಯಂತ ಉದ್ದವಾದಂತಹ ಕೊಂಬುಗಳನ್ನು ಬೆಳೆಸಿಕೊಂಡಿವೆ. ಬೃಹತ್ತಾಗಿ ಊದಿಕೊಂಡು ಕೆಚ್ಚಲು ಭಾರದಿಂದ ನಡೆಯಲಾಗದೆ ಪ್ರಯಾಸ ಪಡುವ ಜರ್ಸಿ ಹಸುಗಳು ಆಧುನಿಕ ಮಾನವನ ದುರಾಶೆಯ ರೂಪಕಗಳೇ ಸರಿ. ಇಂದು ಮತಧರ್ಮಗಳ ಒಂದು ಬೋಧನೆ ಮತ್ತು ಪ್ರಚಾರ ಕಾರ್ಯಗಳು ಹೇಗೆ ಬದುಕಿನ ಮಾರಕವಾಗಿವೆ ಎಂಬುದನ್ನು ಗಮನಿಸಿದರೆ ಇದು ಕೂಡ ಒಂದು ಬೃಹತ್ತಾದ ಕೈಗಾರಿಕೆಯಾಗಿದ್ದು ಜಾಗತಿಕ ಉದ್ಯಮವಾಗಿ ಮಾರ್ಪಟ್ಟಿದೆ. ಇದರ ನಿರ್ವಹಣೆಯಲ್ಲೇ ಇಡೀ ಜೀವಮಾನ ಕಳೆದು ಹೋಗಿ ಸತ್ಯದಿಂದ ದೂರವಾಗುವುದಕ್ಕೆ ಬದಲು ಅರಸುವ ಬಾರೈ ತಲೆ ಹೊಲದಲ್ಲಿ ಎಂಬ ನಿಸರ್ಗ ವಿವೇಕ ಮನಸ್ಸು ಕೊಡಬೇಕಾಗ್ತದೆ. ಅಲ್ಲಮ ಪ್ರಭುಗಳ ಶೂನ್ಯ ವಚನಗಳಲ್ಲಿ ಇದು ವ್ಯಂಗ್ಯ ಮತ್ತು ವಿಡಂಬನಾತ್ಮಕ ಶೈಲಿಯಲ್ಲಿ ಪ್ರಾಯೋಗಿಕ ಜ್ಞಾನ ಮತ್ತು ದೈಹಿಕ ಆಶೆಗಳ ನಡುವಿನ ವೈರುಧ್ಯವನ್ನು ವಿವರಿಸುತ್ತದೆ. ಈ ಒಂದು ವಚನದಲ್ಲಿ ಶರಣರ ಒಂದು ಸತ್ಯಾನ್ವೇಷಣೆಯ ತತ್ವವನ್ನು ಪ್ರತಿಪಾದಿಸಲಾಗುತ್ತದೆ. ಇದು ಭೌತಿಕ ಆಶೆಗಳ ಮೇಲಿನ ವ್ಯರ್ಥ ಹುಡುಕಾಟವನ್ನು ನಿರಾಕರಿಸುತ್ತದೆ. ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸದಾ ನೀವು ನೋಡ್ತಾ ಇರಿ. ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಕೃಷಿ ವಚನದೊಂದಿಗೆ ಮರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.